ಇನ್ನು ಉಳಿದಿರೋದು 2 ದಿನ. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಇದು ಸಿವಿಯರ್ ಬ್ಲಡ್ ಊಸಿಂಗ್ ಸ್ಟೇಜ್. ಈಗ ಮಗುನ ಹಾಸ್ಪಿಟಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ. ಮಗುನ ಉಳಿಸ್ಕೊಳ್ಳೋದು ಬಿಡೋದು ಈಗ ನಿಮ್ ಕೈನಲ್ಲಿದೆ. ಜನ್ಮ ಕೊಟ್ಟ ತಂದೆನೇ ಮಗಳ ಪ್ರಾಣಕ್ಕೆ ಶತ್ರು ಆಗ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅವ್ರಿಗೇನ್ ಗೊತ್ತು ಡ್ಯಾಡಿ? ಕಾಯಿಲೆ ವಿಷಯ ಗೊತ್ತಾಗಿದ್ರೆ ಅವರಾಗಿ ಚಿಮ್ಮಿನ್ ತಂದು ಒಪ್ಪಿಸ್ತಿದ್ರು. ಈ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನಿಮ್ ಮೊಮ್ಮಗಳನ್ನ ಪತ್ತೆ ಹಚ್ಚಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಐ ಕೆನಾಟ್ ಬಿಲೀವ್ ಇಟ್. ಅರವಿಂದ್ ಸರ್, ನನಗೆ ನನ್ನ ಮೊಮ್ಮಗಳು ಬೇಕು. ಎಂಟೈರ್ ಫೋರ್ಸ್ ಎನ್ಕೌಂಟರ್ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಪ್ರಾಣ ಹೊಡಿಬೇಕು. ಅದಕ್ಕೋಸ್ಕರ ಬೇರೆ ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ. ಸರ್, ನನಗಿಷ್ಟು ಪರ್ಮಿಷನ್ ಇದ್ರೆ ಸಾಕು. ಚುಮ್ಮಿ ನಮ್ಗೆ ಸಿಕ್ಕಿದ್ಲು ಅಂತಾನೆ ತಿಳ್ಕೊಳ್ಳಿ. ಅರವಿಂದ್, ಅರವಿಂದ್, ಬೇರೆ ಯಾರ ಪ್ರಾಣನೂ ಹೋಗ್ಬಾರ್ದು. ನಂಗೆ ಇಬ್ರು ಪ್ರಾಣನೂ ಮುಖ್ಯ. ಮೋನಿ, ನನ್ ಗುರಿ ಚುಮ್ಮಿ ಪ್ರಾಣ ಉಳಿಸೋದು. ಅದಕ್ಕೋಸ್ಕರ ಚುಮ್ಮಿ ತಂದೆ ಪ್ರಾಣ ಕಳ್ಕೋಬೇಕಾ? ಮನುಷ್ಯ ಒಂದೊಂದ್ಸಲ ಒಂದನ್ ಪಡಿಬೇಕಾದ್ರೆ ಇನ್ನೊಂದನ್ ಕಳ್ಕೋಬೇಕಾಗತ್ತೆ. ಆ ಮಾತು ಸಂಬಂಧಗಳಿಗೆ ಅನ್ವಯಿಸಲ್ಲ. ನಾಳೆ ದಿನ ಪಪ್ಪ ಇಲ್ಲಿ ಅಂತ ಚುಮ್ಮಿ ಕೇಳಿದ್ರೆ ನಿಮ್ ಪಪ್ಪನ್ ಕೊಂದು ನೀನು ಉಳಿಸ್ಕೊಂಡ್ವಿ ಅಂತ ಹೇಳ? ಮನುಷ್ಯ, ಈ ಮನೆಯವ್ರ ರಕ್ಷಣೆ ನನ್ನ ಕರ್ತವ್ಯ. ಪಪ್ಪ ಪಪ್ಪ ಏನಪ್ಪ? ಪಪ್ಪ ನಂಗೇನೋ ಒಂಥರ ಆಗ್ತಿದೆ ಪಪ್ಪ. ಇಲ್ಲೆಲ್ಲ ನೋವಾಗ್ತಿದೆ ಪಪ್ಪ. ಅದೇನಿಲ್ಲ ಪುಟ್ಟು, ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ, ನಿನಗೆ ಹೊಟ್ಟೆ ಹಸ್ತಿರ್ಬೇಕು. ಹಸ್ವಲ್ಲ ಪಪ್ಪ, ನೋವಾಗ್ತಿದೆ. ಅದು 3 ದಿವಸದಿಂದ ಸುತ್ತಾ ಇದೀವಲ್ಲ, ಅದಕ್ಕೆ ಹಂಗಾಗ್ತಿದೆ. ನಾನು ಹೋಗಿ ತಿನ್ನಕ್ಕೆ ನಾನು ತಗೊಂಡ್ಬರ್ತೀನಿ. ನಂಗೇನ್ ಬೇಡ, ನನ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ ಪಪ್ಪ. ಕರ್ಕೊಂಡು ಹೋಗ್ತೀನಪ್ಪ. ಮೊದಲು ಊಟ ಮಾಡ್ಬಿಡು, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀ ಇಲ್ಲೇ ಇರು, ಎಲ್ಲೂ ಹೋಗ್ಬಾರ್ದು. ತಗೋ, ಆಟಾಡ್ತಾರೆ. ಪಪ್ಪ ಬೇಗ ಬಂದ್ಬಿಡು. ಸರಿ ಪುಟ್ಟು. हाँ साहब. ಎಷ್ಟಾಯ್ತು? क्या? कितना हुआ? 52 रुपया 75 पैसा. हाउ मच? 52 रुपया. इतना दीजिए. ಆನಂದ್, ನಮ್ ಚುಮ್ಮಿ ಫಿಯೋಕ್ರೋಮಾಸೈಟೋಮಾ ಎಂಬ ಭೀಕರ ಕಾಯಿಲೆಯಿಂದ ನರಳುತ್ತಿದ್ದಾಳೆ. 2 ದಿನಗಳಲ್ಲಿ ಆಪರೇಷನ್ ನಡೆಯದಿದ್ದರೆ ಚುಮ್ಮಿ ನಮ್ಮ ಪಾಲಿಗೆ ಉಳಿಯುವುದಿಲ್ಲ. ಅವಳು ಗುಣವಾದ ಮೇಲೆ ನೀವೇ ಅವಳನ್ನು ಕರೆದುಕೊಂಡು ಹೋಗಿ ಚುಮ್ಮಿಯನ್ನು ಉಳಿಸಿಕೊಳ್ಳುತ್ತೀರಲ್ಲ? चुप